ಮುಖ್ಯ ಪುಸ್ತಕ ಬರಹಗಾರರು, ಸ್ಥಳೀಯ ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳು, ಸಖಿಯರ ಯೂನಿಯನ್ನಿನ ರಾಜ್ಯಾಧ್ಯಕ್ಷರು. ಇವರು ನಮ್ಮ ನೂತನ ಜಿಲ್ಲಾಧ್ಯಕ್ಷರು ನಮ್ಮ ಯೂನಿಯನ್ನಿಗೆ, ಗೀತಾ ಅಂತೇಳಿ. ಇವರು ನಮ್ಮ ತಾಲೂಕು ಕಾರ್ಯದರ್ಶಿ ಸುಮಾ ಅಂತೇಳಿ. ನಾವು ಈ ಹಿಂದೆ ಕೂಡ ಹೋರಾಟಕ್ಕೆ ಹೋಗೋದಕ್ಕಿಂತ ಮೊದಲೇ ತಮ್ಮ ಹತ್ರ ಹಿಂಗೆ ನಮ್ಮ ಗೌರವಧನವನ್ನು ಹೆಚ್ಚಿಗೆ ಮಾಡಿಲ್ಲ ಸರ್ಕಾರ. ಅದರಿಂದ ನಾವು ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಬೇಡಿಕೆ ಈಡೇರಿಸಲಿಕ್ಕೆ ಕೇಳಲಿಕ್ಕೋಸ್ಕರ ಅಂತೇಳಿ ತಮ್ಮ ಹತ್ರ ನಮ್ಮ ವಿಚಾರವನ್ನು ಹಂಚ್ಕೊಂಡಿದ್ದೀವಿ. ಅದೇ ರೀತಿ ನಾವು 7/7/2025 ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿಯನ್ನು ನಾವು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಸ್ಟಾರ್ಟ್ ಮಾಡಿದಂಥ ದಿನ ಸೋಮವಾರ ಮತ್ತು ನೈಟ್ ಅಲ್ಲೇ ಉಳ್ಕೊಂಡಿವಿ. ಮಂಗಳವಾರ ನಮ್ಮ ಹೋರಾಟ ಕಂಟಿನ್ಯೂ ಆಯಿತು. ಮಂಗಳವಾರ 3:30ಕ್ಕೆ ಸರ್ಕಾರ ನಮ್ಮನ್ನೆಲ್ಲ ಬಂಧನ ಮಾಡಿ ಸುಮಾರು ಸಂಜೆ 5:30ಕ್ಕೆ ಮತ್ತೆ ಬಿಡುಗಡೆ ಮಾಡಿ ನಾವೆಲ್ಲಿ ಹೋರಾಟ ಮಾಡ್ತಾಯಿದ್ದೀವೋ ಅದೇ ಸ್ಥಳಕ್ಕೆ ತಂದು ಬಿಟ್ಟರು. ಆನಂತರದಲ್ಲಿ ಇಲಾಖೆಯ ಅಧಿಕಾರಿಗಳು ಬಂದು ನಿಮ್ಮ ಹೋರಾಟಕ್ಕೆ ನಾವು ಮಣಿದಿದ್ದೀವಿ, ಸಚಿವರು ನನ್ನ ಜೊತೆ ಫೋನಲ್ಲಿ ಮಾತಾಡಿ ನಾನು 17ಕ್ಕೆ ತಮಗೆ ಡೇಟ್ ಕೊಟ್ಟಿದ್ದೀನಿ, ಜಂಟಿ ಸಭೆ ಮಾಡೋಣ, ನಿಮ್ಮ ಬೇಡಿಕೆಯನ್ನು ಅಲ್ಲಿ ಚರ್ಚೆ ಮಾಡೋಣ, ಸಾಧ್ಯ ಆದಷ್ಟು ಆ ಬೇಡಿಕೆಗಳನ್ನು ಈಡೇರಿಸೋ ಪ್ರಯತ್ನ ಮಾಡ್ತೀನಿ ಅಂತೇಳಿ ನಮಗೆ ಭರವಸೆಯನ್ನು ಕೊಟ್ಟರು. ನೀವು ಬಾಯಲ್ಲಿ ಹೇಳೋದನ್ನು ಕೇಳೋದಿಲ್ಲ, ನಮಗೆ ಲಿಖಿತ ರೂಪದಲ್ಲಿ ಕೊಡ್ರಿ ಅಂತ ಹೇಳಿದಾಗ ಲಿಖಿತ ರೂಪದಲ್ಲಿ ಒಂದು ಲೆಟ್ರನ್ನು ನಮಗೆ ನಮ್ಮ ಇಲಾಖೆಯ MD ಅವರು ತಂದು ಕೊಟ್ಟರು. ಆನಂತರ ನಾವು ಸರ್ಕಾರ ಕೊಟ್ಟಿರ್ತಕ್ಕಂಥ ಗಡುವಿಗೆ ಒಪ್ಪಿ ನಮ್ಮ ಹೋರಾಟವನ್ನು ನಾವು ಹಿಂಪಡೆದಿದ್ದೀವಿ. ಮಹಿಳಾ ಸಬಲೀಕರಣ ಅಂತ ಹೇಳೋ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಖಂಡಿತ ಈಡೇರಿಸಿ ನಮ್ಮನ್ನು ಈ ಸಮಾಜದಲ್ಲಿ ಗೌರವಯುತವಾಗಿ ಬದುಕೋದಕ್ಕೆ ನಮ್ಮ ಗೌರವಧನವನ್ನು ಹೆಚ್ಚಿಗೆ ಮಾಡ್ತಾರೆ ಅನ್ನೋ ನಂಬಿಕೆಯಲ್ಲಿ ಅಲ್ಲಿಂದ ನಾವು ನಮ್ಮ ಹೋರಾಟವನ್ನು ಹಿಂಪಡೆದು ಬಂದಿದ್ದೀವಿ. 17ರಂದು ನಡೀತಕ್ಕಂಥ ಜಂಟಿ ಸಭೆಯಲ್ಲಿ ನಮ್ಮ ಬೇಡಿಕೆ ಈಡೇರದೇ ಇದ್ದರೆ ಖಂಡಿತ ನಮ್ಮ ಹೋರಾಟವನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಮತ್ತು ಅದು ಅನಿರ್ದಿಷ್ಟಾವಧಿ ಅಹೋರಾತ್ರಿ ಕೂಡ ಆಗಿರುತ್ತೆ ಅಂತ ಹೇಳ್ತಾ ತಿಳಿಸ್ತಾ ಇದ್ದೀವಿ. ಆನಂತರ ನಾವು ಈ ಹೋರಾಟ ಮಾಡಿದ್ಮೇಲೆ ಅಧಿಕಾರಿಗಳು ಒಂದು ಸುಳ್ಳು ಸುದ್ದಿಯನ್ನು ಎಲ್ಲ ಅಧಿಕಾರಿಗಳಿಗೆ ಹಬ್ಬಿಸ್ಬಿಟ್ಟಿದ್ದಾರೆ. CS ಅಂತ ಕ್ಲಸ್ಟರ್ ಸೂಪರ್ವೈಸರ್ ಅಂತ ನಮ್ಮ ಮೇಲೆ ಅಧಿಕಾರಿಗಳಿದ್ದಾರೆ. ಅವರು ನಮಗೆ ಬೇಡ ಅಂಥೇಳಿ ನಾವು ಬೇಡಿಕೆ ಇಟ್ಟಿದ್ದೀವಿ ಅಂತಕ್ಕಂಥ ಒಂದು ಸುದ್ದಿಯನ್ನು ನಮ್ಮ ವಿರುದ್ಧ ಮಾಡಿದ್ದಾರೆ. ಅದು ಅಧಿಕಾರಿಗಳು ಮಾಡಿದಾರೋ ಅಥವಾ ಬೇರೆ ಸಂಘಟನೆಯವ್ರು ಮಾಡಿದಾರೋ ಗೊತ್ತಿಲ್ಲ. ಅದರಿಂದ ಅಸಮಾಧಾನಿತರಾಗಿರ್ತಕ್ಕಂಥ ಅಧಿಕಾರಿಗಳು ನಮಗೆ ಬೆದರಿಕೆ ಕರೆಗಳನ್ನು ಮಾಡಿದ್ರು. ನೀವು ಯಾಕೆ ಆ ಬೇಡಿಕೆ ಇಟ್ಟಿದ್ದೀರಿ ಅಂತೇಳಿ ನಾವು ಕ್ಲಿಯರಾಗಿ ಹೇಳಿದ್ದೀವಿ. ನಮ್ಮದು 3 ಬೇಡಿಕೆ. ಒಂದು, ನಮ್ಮ ಗೌರವಧನ ಹೆಚ್ಚಿಗಾಗಿ ನಮ್ಮ ಖಾತೆಗೆ ನೇರವಾಗಿ ಜಮಾ ಆಗಬೇಕು. ಇನ್ನೊಂದು, ವಾರ್ಷಿಕ 6 ಲಕ್ಷ ಒಂದು ಒಕ್ಕೂಟಕ್ಕೆ ಆಡಳಿತ ಖರ್ಚಿಗಾಗಿ ಅನುದಾನವನ್ನು ಬಿಡುಗಡೆ ಮಾಡಬೇಕು. ಇನ್ನೊಂದು, 2/9/2024 ಒಂದು ಸರ್ಕಾರ ಸುತ್ತೋಲೆಯನ್ನು ಹೊರಡಿಸಿದೆ, ಸಂಘಗಳ ಆಧಾರದ ಮೇಲೆ ನೀವು ಗೌರವಧನ ತಗೊಬೇಕಂತೇಳಿ. ನಾವು ಅದನ್ನು ವಾಪಸ್ ಹಿಂಪಡೀರಿ ಅಂತೇಳಿ ಈ 3 ಬೇಡಿಕೆಯನ್ನು ಇಟ್ಟಿದ್ದೀವಿ. ನಾವು ಯಾವ ಅಧಿಕಾರಿಗಳನ್ನು ತೆಗೀರಿ, ಆ ಹುದ್ದೆ ಬೇಡ ಅಂಥೇಳಿ ಎಲ್ಲೂ ಕೂಡ ಹೇಳಿಲ್ಲ. ಆದರೆ ಈ ಸರ್ಕಾರದಲ್ಲಿ ಮಹಿಳೆಯರಿಗೆ ತುಂಬ ಶೋಷಣೆ ಆಗ್ತಿದೆ. ಅವ್ರದ್ದೇ ಅಧಿಕಾರದಲ್ಲಿರ್ತಕ್ಕಂಥ ಯೋಜನೆಗಳ ಅನುಷ್ಠಾನವನ್ನು ನಾವು ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಮಹಿಳೆಯರಿಗೆ ಆ ಯೋಜನೆಯನ್ನು ಅಲ್ಲಿ ತಲುಪಿಸೋವರೆಗೂ ಮನೆ ಬಾಗಿಲವರೆಗೂ ಹೋಗಿ ನಾವು ಯೋಜನೆಯ ತಲುಪಿಸಿ ಆ ಪ್ರಗತಿಯನ್ನು ನಾವು ಇವತ್ತು ಸರ್ಕಾರದ ಪ್ರಗತಿಯನ್ನು ನಾವೆಲ್ಲರೂ ಭಾಗವಹಿಸಿದ್ವಿ. ಬಟ್ ಈ ಸರ್ಕಾರದ ಧೋರಣೆ ನಮ್ಮ ವಿರುದ್ಧ ಯಾಕಿದೆ ಅಂತೇಳಿ ನಮಗೆ ಇನ್ನೂ ಅರ್ಥ ಆಗಿಲ್ಲ. ಆದರೂ ಕೂಡ ಈಗಲೂ ನಾವು ನಾಳೆನಾದರೂ ಆಗ್ಬೋದೇನೋ, 17ರಂದಾದರೂ ಖಂಡಿತ ಈ ಸರ್ಕಾರ ನಮ್ಮ ಪರವಾಗಿ ಒಂದು ಒಳ್ಳೆ ನಿರ್ಧಾರ ತಗೊಬೋದೇನೋ ಅನ್ನೋ ನಂಬಿಕೆಯಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಈಗ 17ಕ್ಕೆ ನಮಗೆ ವಿಧಾನಸೌಧದಲ್ಲಿ ಸಚಿವರ ಜೊತೆಯಲ್ಲಿ ಜಂಟಿ ಸಭೆ ಆಯೋಜನೆ ಆಗಿದೆ. ನಾವೆಲ್ಲರೂ ಕೂಡ ಆ ಸಭೆಯಲ್ಲಿ ಭಾಗವಹಿಸ್ತಿದ್ದೀವಿ ಸರ್. ಡಾಕ್ಟರ್ ಶರಣಪ್ರಕಾಶ ರುದ್ರಪ್ಪ ಪಾಟೀಲ, ನಮ್ಮ ಕೌಶಲ್ಯಾಭಿವೃದ್ಧಿ ಇಲಾಖೆ ಸಚಿವರು. ಹಾಂ ಸರ್, ಕರೆಕ್ಟ್, ಹೌದು. 2 ಇದನ್ನು ಅವರೇ ನೋಡ್ಕೊತಾ ಇದ್ದಾರೆ. ಕೌಶಲ್ಯಾಭಿವೃದ್ಧಿ ಮತ್ತು ವೈದ್ಯಕೀಯ. 17ನೇ ತಾರೀಕು ನಿಮ್ಮ ಬೇಡಿಕೆ ಈಡೇರಲಿಲ್ಲ ಅಂದರೆ 18ನೇ ತಾರೀಕಿಂದ ಮತ್ತೆ ನೀವು ಸ್ಟ್ರೈಕ್ ಮಾಡಿ. ಹೌದು ಸರ್, ರಕ್ಷಣಾ ಇಲಾಖೆಯವರೇ ನಮ್ಮನ್ನು ಬಂಧನ ಮಾಡಿ ತಂದು ವಾಪಸ್ ಬಿಟ್ಟಾಗ ನಿಮ್ಮ ಬೇಡಿಕೆ ಈಡೇರಲಿಲ್ಲ ಅಂದರೆ ನಾವು ಖಂಡಿತ ನಿಮಗೆ ಅವಕಾಶ ಕೊಡ್ತೀವಿ, ನೀವು ಹೋರಾಟವನ್ನು ಮಾಡಿ ನಿಮ್ಮ ನ್ಯಾಯವನ್ನು ನೀವು ಕೇಳ್ಬೋದು ಅಂತೇಳಿ ಅಧಿಕಾರಿಗಳೇ ನಮಗೆ ರಕ್ಷಣಾ ಇಲಾಖೆಯವರು ಹೇಳಿದ್ದಾರೆ. ಮುಖ್ಯ ಪುಸ್ತಕ ಬರಹಗಾರರು ಅಂದರೆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಎಲ್ಲ ಹಳ್ಳಿಗಳ ಸರ್ವೆ ಮಾಡಿ ಅಲ್ಲಿರ್ತಕ್ಕಂಥ ಸ್ವಸಹಾಯ ಸಂಘ, ಸ್ತ್ರೀಶಕ್ತಿ ಗುಂಪುಗಳನ್ನು ಒಂದು ಕಡೆ ಮರ್ಜ್ ಮಾಡಿ ಒಂದು ಒಕ್ಕೂಟ ಅಂತ ಮಾಡಿದ್ದೀವಿ ಸರ್. ಆ ಒಕ್ಕೂಟಕ್ಕೆ ಸರ್ಕಾರದಿಂದ ಹಲವಾರು ಅನುದಾನಗಳು ಬರ್ತವೆ. CAF, RF, VRF, PMFME,
ಆಮೇಲೆ FNHW, VPRP ಈ ಥರ ಸುಮಾರು ಅನುದಾನಗಳು ಬರುತ್ತೆ. SC ಹೆಣ್ಮಕ್ಳಿಗೆ ಮಾತ್ರ ಊರುಗೋಲಾಗಿ ಫ್ರೀಯಾಗಿ 10,000 ಕೊಡ್ತಕ್ಕಂಥ ಹಾಂ ಎಲ್ಲ ಮಿಕ್ಸಾಗಿ ಅನುದಾನ ಬರುತ್ತೆ. ಸುತ್ತೋಲೆ ಏನು ಹೇಳುತ್ತೆ ಆ ಪ್ರಕಾರ ನಾವು ಆ ಹೆಣ್ಮಕ್ಳಿಗೆ ಅದನ್ನು ತಲುಪಿಸೋ ಕೆಲಸವನ್ನು ಮಾಡ್ತೀವಿ ಸರ್. ನಮಗೆ MBKಗಳಿಗೆ ಕೇವಲ 5,000 ರೂಪಾಯಿ ಗೌರವಧನ ಕೊಡ್ತಾರೆ. ಅದು ದಿನಕ್ಕೆ 168 ರೂಪಾಯಿ ಆಗ್ತಿದೆ ಕೂಲಿ ಗೌರವಧನ. ನಮ್ಮ LCRPಗಳಿಗೆ 2,500 ಕೊಡ್ತಿದ್ದಾರೆ, ಬರೀ 88 ರೂಪಾಯಿ ಆಗುತ್ತೆ ದಿನಕ್ಕೆ. ನಮ್ಮ ಪಶು ಸಖಿ ಕೃಷಿ ಸಖಿಯರಿಗೆ 120 ರೂಪಾಯಿ ಕೊಡ್ತಾ ಇದ್ದಾರೆ ದಿನಕ್ಕೆ. ಕೃಷಿ ಸಖಿ PSKS ಅಂತೇಳಿ ಅವರು ನಮ್ಮ ಅಂಡರ್ನಲ್ಲೇ ಬರ್ತಾರೆ. ಅವರು ಕೃಷಿ ಇಲಾಖೆಯಲ್ಲಿ ನಮ್ಮ ಹೆಣ್ಮಕ್ಳು ಕೃಷಿ ಇಲಾಖೆ ಅಂಡರ್ನಲ್ಲಿ ರೈತ ಹೆಣ್ಮಕ್ಳು ಕುರಿ ಸಾಕಾಣಿಕೆ ಭತ್ತ ರಾಗಿ ಬೆಳೆಗಳನ್ನು ಬೆಳೀತಾರಲ್ಲ ಅದರದ್ದೆಲ್ಲ ನಮ್ಮ ಕೃಷಿ ಸಖಿಯರು ನೋಡ್ಕೊಂತಾರೆ ಸರ್. ಅವ್ರದ್ದು ಆ್ಯಕ್ಟಿವಿಟೀಸ್ ಏನಿದೆ, ಅವ್ರ ಪ್ರಗತಿ ಏನಿದೆ, ಇಲಾಖೆಯಿಂದ ಏನು ಸೌಲಭ್ಯ ಬೇಕು ಅಲ್ಲಿ ತಲುಪಿಸ್ತಾರೆ. ಇನ್ನು ನಮ್ಮ ಪಶು ಸಖಿಯರು ವೆಟರ್ನರಿ ಡಿಪಾರ್ಟ್ಮೆಂಟಲ್ಲಿ ಮತ್ತು ನಮ್ಮ ಮಧ್ಯೆ ಅವ್ರು ಕೊಂಡಿ ನಮ್ಮ ಒಕ್ಕೂಟದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ವೆಟರ್ನರಿ ಇಲಾಖೆಯಲ್ಲಿ ಯಾವ್ಯಾವ ಅನುದಾನಗಳು ಬರುತ್ತೆ, ಯಾವ್ಯಾವ ಯೋಜನೆ ಬರುತ್ತೆ ಅದರ ಅನುಷ್ಠಾನವನ್ನು ನಮ್ಮ ಸಖಿಯರು ಮಾಡ್ತಾರೆ. ಇಂಜೆಕ್ಷನ್ನಿಂದ ಹಿಡ್ದು ಅರ್ಲಿ ಮಾರ್ನಿಂಗ್ 5 ಗಂಟೆ ಶುರು ಅವ್ರ ಕೆಲಸ. ಅವಾಗಿಂದ ಶುರುವಾಗಿದ್ದು ನಮ್ಮದು ರಜೆಗಳು ಇಲ್ಲ. ಶನಿವಾರ ಭಾನುವಾರ ಹಸುಗೆ ಕಾಯಿಲೆ ಭಾನುವಾರನೇ ಬರಲ್ಲ, ಮಂಗಳವಾರನೇ ಬರಲ್ಲ, ಆ ಥರ ಏನಿರಲ್ಲ. ನಮ್ಮ SHG ಮೆಂಬರ್ ಕೂಡ ನಮಗೆ ಗೌರ್ಮೆಂಟ್ ಅಫಿಷಿಯಲ್ ಆಗಿ 10 ರಿಂದ 5:30 ಡ್ಯೂಟಿ ಇದೆಯಲ್ಲ, ಹಂಗಿಲ್ಲ. ಅವ್ರು ಸಂಜೆ ಮಧ್ಯರಾತ್ರಿ ಸಂಘ ಮಾಡಿದ್ರು ನಮಗೆ ಫೋನ್ ಮಾಡಿ ಕರೀತಾರೆ, ಬನ್ನಿ ನಮ್ಮದು ಡಾಕ್ಯುಮೆಂಟ್ ನೋಡಿ ಬರ್ಕೊಟ್ಟು ಹೋಗ್ರಿ ಅಂತ. ನಮಗೆ ಟೈಮಿಂಗ್ಸೇ ಇಲ್ಲ, ಆ ಟೈಮಿಂಗ್ಸಲ್ಲೆಲ್ಲ ಕೆಲಸ ಮಾಡಬೇಕಾಗತ್ತೆ. ಗೌರವಧನ ತುಂಬ ಕಮ್ಮಿ ಇದೆ. ಟೋಟಲ್ಲು ಒಂದು ಪಂಚಾಯತಿಗೆ ಒಂದೊಂದು ಒಕ್ಕೂಟಗಳಂತ ಇದ್ದಾವೆ. ಒಂದು ಪಂಚಾಯತಿಗೆ ಒಬ್ಬೊಬ್ರು MBK 2-3 ಜನ LCRP ಇದ್ದಾರೆ ಸರ್. ಸಂಘಗಳು ಒಂದು ಪಂಚಾಯತಿ ವ್ಯಾಪ್ತಿನಲ್ಲಿ ಆ ಜನಸಂಖ್ಯೆ ಆಧಾರದ ಮೇಲೆ ಸರ್. ಉದಾಹರಣೆ ನಿಧಿಗೆ ಅಲ್ಲಿ ಜನಸಂಖ್ಯೆ 7,000 ಇದೆ, ಕುಟುಂಬಗಳು 2,421 ಇದೆ. ನಾವು 200ವರೆಗೂ ಸಂಘಗಳನ್ನು ಮಾಡ್ಬೋದು. ಅದೇ ಪಕ್ಕದ ಪಂಚಾಯತಿ ಬಿದ್ರೆ ಅಲ್ಲಿ 1,700 ಜನಸಂಖ್ಯೆ ಇದೆ, ಕುಟುಂಬಗಳು 180 ಇದ್ದಾವೆ. ಅವರು ಏನು ಮಾಡಿದ್ರು 40 ಸಂಘದ ಮೇಲೆ ಮಾಡೋಕ್ಕಾಗಲ್ಲ. ನಮ್ಮಲ್ಲಿ APL ಇದ್ರೂ ಕೂಡ ಮಾಡೋಂಗಿಲ್ಲ. ಆಮೇಲೆ 60 ವರ್ಷ ಮೇಲ್ಪಟ್ಟಿದ್ರೆ ಸಂಘ ಮಾಡೋಂಗಿಲ್ಲ, ಅವ್ರದ್ದೇ ಬೇರೆ ಸಂಘ ಮಾಡಿರಿ ಅಂತ ಹೇಳ್ತಾರೆ. ಹಂಗಾಗಿ ನಾನು ಹೆಚ್ಚಿಗೆ ಗೌರವಧನ ತಗೊಬೋದು ಸಂಘಗಳು ಜಾಸ್ತಿ ಇದ್ದಾವೆ ಅಂತ. ಪಕ್ಕದಲ್ಲಿರೋ MBK ಸೇಮ್ ಡೆಸಿಗ್ನೇಷನ್ ಒಂದೇ, ಗೌರವಧನ ಡಿಫ್ರೆನ್ಸ್ ಆಗಿಬಿಡುತ್ತೆ. ಅದು ಆದೇಶದ ಪ್ರಕಾರ ತಗೊಳಕ್ಕೆ ಹೋದ್ರೆ ಹೌದು ಕಮ್ಮಿ ಆಗುತ್ತೆ. ಅಲ್ಲಿ ಕಮ್ಮಿ ಸಂಘ ಇತ್ತು ಅಂದ್ರೆ ಅವ್ಳು ಕಮ್ಮಿನೇ ತಗೊಬೇಕು. ಆದ್ರೆ ಜವಾಬ್ದಾರಿಗಳು ಮತ್ತೆ ಕೆಲಸಗಳು ಬಂದಾಗ ಸರಿ ಸಮನಾಗಿರುತ್ತೆ. ಈಗ 50 SH ಇರೋರು ಅದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾರೆ, 30 SH ಇರೋರು ಕೂಡ ಅದೇ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಗೌರವಧನ ಡಿಫ್ರೆನ್ಸ್ ಬರುತ್ತೆ. ಅವರು 80-50 ಸಂಘ ಇದ್ರೂ ಅದೇ ಕೆಲಸ ಕಾರ್ಯಗಳನ್ನ ಮಾಡಿ ಒಂದು ಸ್ವಲ್ಪ ಹೆಚ್ಚು ಸಂಬಳ ತಗೊಂಡು, 30 ಸಂಘ ಇದ್ರೂ ಅವರು ಅದೇ ಕೆಲಸ ಕಾರ್ಯಗಳನ್ನ ಮಾಡಿ ಬರೀ 5,000 ಸಂಬಳ ತಗೋತಾರೆ. ಆವಾಗ ಇಲ್ಲಿ ಸ್ವಲ್ಪ ತಾರತಮ್ಯ ಆಗುತ್ತೆ. ಮತ್ತೆ ಅವರು ಜೀವನದ ಶೈಲಿಗೆ ತುಂಬ ಕಷ್ಟ ಆಗುತ್ತೆ. ಅದೇ ಕೆಲಸ ಮಾಡಬೇಕು, ಅದೇ ಟೈಮಿಂಗ್ಸ್ ಅವರ್ಸ್ ಮಾಡಬೇಕು, ಮತ್ತು ಅದನ್ನು ಹೊರತುಪಡಿಸಿ ಬೇರೆ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಈಗ ಅಲ್ಲೇ ಕೆಲಸ ಮಾಡೋದ್ರಿಂದ ಅದು ಟೈಮಿಂಗ್ಸ್ ಇಲ್ಲ. ಯಾವ ಟೈಮಿಗೆ ನಮಗೆ ಯಾವ ಆದೇಶ ಬರುತ್ತೋ, ಯಾವ TPಯಿಂದ ಆಗಿರ್ಬೋದು, ತಾಲೂಕ್ ಪಂಚಾಯತಿಯಿಂದ ಆಗಿರ್ಬೋದು, ಅಥವಾ ಜಿಲ್ಲಾ ಪಂಚಾಯತಿಯಿಂದ ಆಗಿರ್ಬೋದು, ಅವಾಗ ನಮ್ಗೆ ಯಾವುದೇ ಆದೇಶ ಯಾವುದೇ ಸಮಯದಲ್ಲಿ ಬಂದರೂ ಆ ಸಮಯಕ್ಕೆ ಕರೆಕ್ಟಾಗಿ ಹೋಗಿ ನಾವಲ್ಲಿ ಕೆಲಸ ಮಾಡಿ ಮುಗಿಸ್ಕೊಡ್ಬೇಕು ಅವರಿಗೆ. ಅಂಥ ಸಮಯದಲ್ಲಿ ಏನಾಗುತ್ತೆ, ನಮಗೆ ಬೇರೆ ಕೆಲಸಗಳನ್ನ ಆಧರಿಸೋಕ್ಕಾಗೋದಿಲ್ಲ. ಇದನ್ನು ಮಾಡ್ಕೊಂಡು ಜೊತೆಲಿ ಅದನ್ನು ಮಾಡ್ಕೊಂಡು ಜೀವನನ ನಡೆಸ್ತೀವಿ ಅಂತಂದರೆ ಅದು ತುಂಬ ಕಷ್ಟ, ಅದು ಆಗದೇ ಇರೋವಂಥದ್ದು. ಹಾಗಾಗಿ ಇಲ್ಲಿ ಬರೀ ನಾವು 5,000 ಸಂಬಳ ತೊಗೊಂಡು ನಮ್ಮ ಜೀವನ ಶೈಲಿನ ನಡೆಸಲಿಕ್ಕೆ ಇವತ್ತಿನ ದಿನದಲ್ಲಿ ಗೊತ್ತಿದೆ, ಈಗ ಸರ್ಕಾರಕ್ಕೂ ಗೊತ್ತಿದೆ ನಮ್ಮ ಒಂದು ದಿನನಿತ್ಯದ ಖರ್ಚು ವೆಚ್ಚಗಳೆಷ್ಟು, ಒಂದು ವ್ಯಕ್ತಿ ಜೀವನಕ್ಕೆ ಎಷ್ಟು ಅವಶ್ಯಕತೆ ಇದೆ, ಅವರಿಗೆ ಆರ್ಥಿಕವಾಗಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಅದೆಲ್ಲ ಗೊತ್ತಿದ್ದು ಕೂಡ ನಮಗೆ 5,000ದಲ್ಲಿ ಜೀವನನ ನಡೆಸಿ ಅಂತಂದರೆ ಯಾವುದೋ ಅವರು ಹೇಳ್ತಾರೆ ನಿಮಗೆ ನಿಮ್ಮ ಸಮಯ ಬಿಡುವಿದ್ದ ಸಮಯದಲ್ಲಿ ಒಂದು ಕೆಲಸ ಮಾಡಿ ಅಂತೇಳಿ. ಆದರೆ ಬಿಡುವಿದ್ದ ಸಮಯದಲ್ಲಿ ನಾವು ಕೆಲಸ ಮಾಡ್ಲಿಕ್ಕೆ ಹೋದಾಗ ನಮ್ಗೆ ಆದೇಶ ಆ ಸಮಯಕ್ಕೆ ಬರೋದಿಲ್ಲ. ಆದೇಶ ಯಾವ ಸಮಯಕ್ಕೆಲ್ಲ ಬರುತ್ತೆ ಆ ಸಮಯ ಎಲ್ಲ ಹೋಗಿ ನಾವು ಅಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಇಲ್ಲೆಲ್ಲ ಒಂದು ಕಡೆ ನಾವು ಕೆಲಸಕ್ಕೆ ಹೋಗಿರ್ತೀವಿ, ಈಗ ಒಂದು ಕೂಲಿಗೆ ಹೋಗಿದ್ದೀವಿ ಅಂತಂದರೆ ಅಲ್ಲಿ ಟೈಮಿಂಗ್ಸ್ ಇರುತ್ತೆ. ಬೆಳಗ್ಗೆ 8 ಗಂಟೆಗೆ ಹೋದರೆ 2 ಗಂಟೆ ಗಂಟೆ ಕೆಲಸ ಮಾಡಿ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ನಾವು ಕೆಲಸ ಮಾಡೋಕ್ಕೆ ಹೋದಾಗ ಇಲ್ಲಿಂದ ಒಂದು ಆದೇಶ ಬಂತು ಅಂತಂದರೆ ಅಲ್ಲಿ ಬಿಟ್ಟು ನಾವು ಬಂದು ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮನ್ನು ಯಾರೂ ಕೆಲಸಕ್ಕೆ ತಗೊಳ್ಳೋದಿಲ್ಲ. ಹಾಗಾಗಿ ನಮಗೆ ಏನಂತಂದರೆ ಸರ್ಕಾರ ನಮ್ಮ ಜೀವನಕ್ಕೂ ಒಂದು ಗುಣಮಟ್ಟದ ಜೀವನ ನಡೆಸಬೇಕು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಗೆ ಒಂದು ಗೌರವಧನವನ್ನು ಒಂದು ಹೆಚ್ಚಳವನ್ನು ಮಾಡಬೇಕು. ಅಟ್ಲೀಸ್ಟ್ ಒಂದು ನರೇಗಾ ಕೂಲಿ ಅಂತ ನರೇಗಾ ಕೂಲಿಗೆ ಆಲ್ಮೋಸ್ಟ್ ನೋಡಿ ಒಂದು ದಿನ ಏನು 2 and 3 hours ಕೆಲಸ ಮಾಡ್ತಾರೆ, ಅವ್ರಿಗೆ ಏನಿಲ್ಲ ಅಂದರೂ 360 ರಿಂದ 380 ರೂಪಾಯಿ ತನಕ ಕೂಲಿ ಆಗಿದೆ. ನಮಗೆ ಬರೀ 100 ಚಿಲ್ಲರೆ ಕೂಲಿ ಬಿದ್ದರೆ ನಾವು ಹೇಗೆ ಜೀವನ ಮಾಡಲಿಕ್ಕಾಗುತ್ತೆ? ಅಟ್ಲೀಸ್ಟ್ ಒಂದು ನರೇಗಾ ಕೂಲಿನಾದ್ರೂ ಹಾಕೊಟ್ಟಿದ್ರು ನಮ್ಮ ಜೀವನ ಶೈಲಿಗೆ ಒಂದು ಅರ್ಥ ಇರ್ತಿತ್ತು. ನಾವು ಈ ಕೆಲಸ ಮಾಡೋದಕ್ಕೆ ನಮಗೆ ನಾವು ಇನ್ನೂ ಹೆಚ್ಚು ಉತ್ತಮವಾಗಿ ಕೆಲಸನೂ ಕೂಡ ಮಾಡ್ಬೋದಿತ್ತು, ಬೇರೆ ಎಲ್ಲೂ ಕೆಲಸನ ಆಧರಿಸ್ದಲ್ಲೇ. ನಾವು ಈ ಸರ್ಕಾರನೇ ಯಾಕೆ ಕೇಳ್ತಿದ್ದೀವಿ ಅಂದರೆ, ಸರ್ಕಾರ ಆಡಳಿತಕ್ಕೆ ಬರೋದಕ್ಕಿಂತ ಮುಂಚೆ
ನಮಗೆ ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದರೆ ನಮ್ಮ ಏನು ನಿಮ್ಮ ಬೇಡಿಕೆಗಳಿದ್ದಾವೆ MBK-LCRPಗಳ ಗೌರವಧನ ಅಂತಕ್ಕಂಥ ಬೇಡಿಕೆ ಏನಿದೆ ಅದನ್ನು ನಾವು ಖಂಡಿತ ಹೆಚ್ಚಿಗೆ ಮಾಡ್ತೀವಿ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿತ್ತು. ಇದುವರೆಗೂ ಕೂಡ ನಾವು ಹಲವಾರು ಸಚಿವರಿಗೆ MLAಗಳಿಗೆ ಅವರಿಗೆಲ್ರಿಗೂ ಕೂಡ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ನನ್ನ ಮೈಂಡಲ್ಲಿದೆ ನಾನು ಮಾಡ್ತೀನಿ ಅಂತಿದ್ದಾರೆ ಹೊರತು ಇದುವರೆಗೂ ₹1 ಕೂಡ ಹೆಚ್ಚಿಗೆ ಮಾಡಿಲ್ಲ ಅವರು ಸರ್ಕಾರದಿಂದ. ಇದುವರೆಗೂ ಮಾತಿನ ಭರವಸೆಗಳೇ ಆಯ್ತೆ ಹೊರತು ನಮಗೆ ಆದೇಶದ ಮೂಲಕ ಏನೂ ಕೊಟ್ಟಿಲ್ಲ. ಇದುವರೆಗೂ ನಾವು ಕೊಟ್ಟಂಥ ಎಲ್ಲ ನಮ್ಮ ಬೇಡಿಕೆಗಳಲ್ಲಿ ID ಕಾರ್ಡ್ ಒಂದು ಬಿಟ್ಟರೆ ನಮಗೇನು ಒಂದು ಮೆನ್ಷನ್ ಮಾಡೋಕ್ಕೆ ನಾವು ಇಂಥದ್ದೊಂದು ವರ್ಕಲ್ಲಿ ಇದ್ದೀವಿ ಅನ್ನೋದಕ್ಕೆ ಮೆನ್ಷನ್ ಮಾಡಬೇಕು, ನಮ್ಮನ್ನ ಜನ ಗುರುತಿಸ್ಬೇಕು ಅನ್ನೋದಕ್ಕೆ ಅದು ಅಲ್ಲಿಂದ ಇಲ್ಲಿ ತನಕ ಎಲ್ಲ ಬೇಡಿಕೆಯಲ್ಲಿ ID ಕಾರ್ಡ್ ಒಂದು ಬಿಟ್ಟರೆ ಇದುವರೆಗೂ ಇನ್ಯಾವ ಬೇಡಿಕೆನೂ ನಮ್ಮಲ್ಲಿ ಈಡೇರಿಸಿಲ್ಲ. ಬರೀ ಮಾತಿನ ಭರವಸೆಗಳು, ಆಯಿತು ನಾವು ಮಾಡ್ತೀವಿ ಆದರೆ ಈ ಮುಂದಿನ ದಿನಗಳಲ್ಲಿ ಅಲ್ಲ. 17ನೇ ತಾರೀಕು ನಮಗೆ ಈಗೇನು ನಾವು ಇಟ್ಟಿದ್ದೀವೋ 3 ಬೇಡಿಕೆ ಅದು ಆಗಲಿಲ್ಲ ಅಂದರೆ ಖಂಡಿತ ಎಷ್ಟು ದಿನನಾರ ಆಗಲಿ ನಾವು ಅಲ್ಲೇ ಹಗಲು ರಾತ್ರಿ ಅಂದಲೇ ನಾವು ಅಲ್ಲೇ ಹೋರಾಟಕ್ಕೆ ಕೂರೋದಂತೂ ಖಚಿತ. ಈ ನಮ್ಮ ಯೋಜನೆ 60-40 ಅಂತ ಇದೆ ಸರ್. ಸೆಂಟ್ರಲಿಂದ 60, ಸ್ಟೇಟಿಂದ 40 ಅಂತೇಳಿ ನಾವು ಏನೇ ಮನವಿಯನ್ನು ಕೊಡೋಕ್ಕಲ್ಲ. MP ಗಳಿಗೂ ಕೂಡ ರಿಕ್ವೆಸ್ಟ್ ಮಾಡಿದ್ದೀವಿ. ಅವ್ರು ನಮ್ಮ ಪರವಾಗಿ ಖಂಡಿತ ಈ ಸರಿ ನಿಮ್ಮ ಗೌರವಧನದ ಬಗ್ಗೆ ನಾವು ಅಲ್ಲಿ ಮಾತಾಡಿ ಪ್ಲಸ್ ಆದಷ್ಟು ಪಾಸಿಟಿವ್ ಉತ್ತರವನ್ನು ನಿಮಗೆ ಕೊಡ್ತೀವಿ ನಿಮ್ಮ ಗೌರವಧನದ ಬಗ್ಗೆ ಅಂತ ಅವರು ಕೂಡ ಹೇಳಿದ್ದಾರೆ ಸರ್. ರಾಮ್ಕೋ ಎಂಟರ್ಪ್ರೈಸಸ್ 35 ವರ್ಷಗಳಿಂದ ಕನ್ನಡಿಗರ ಸೇವೆಯಲ್ಲಿ ಕನ್ನಡಿಗರೇ ನಡೆಸುತ್ತಿರುವಂತಹ ಸಂಸ್ಥೆ. ನೆಲಕ್ಕೆ ಹಾಸುವ ವೆಟ್ರಿಫೈಡ್ ಟೈಲ್ಸ್ಗಳು, ಬಾತ್ರೂಮ್ ಟೈಲ್ಸ್ಗಳು, ದೇವರ ಚಿತ್ರಗಳು, ಸೀನರೀಸ್ ಇರುವ ಟೈಲ್ಸ್ಗಳು ಎಲ್ಲ ಸೈಜುಗಳಲ್ಲಿ ದೊರೆಯುತ್ತದೆ. PGVT 2x2, 4x2 ಟೈಲ್ಸ್ ಮತ್ತು ಸ್ಯಾನಿಟರಿ ವೇರ್ಸ್ ದೊರೆಯುತ್ತದೆ. ಅತಿ ಕಡಿಮೆ ದರದಲ್ಲಿ ಉತ್ಕೃಷ್ಟ ದರ್ಜೆಯ ಟೈಲ್ಸ್ ಹಾಗೂ ಸ್ಯಾನಿಟರಿ ವೇರ್ಸ್ಗೆ ಒಮ್ಮೆ ಭೇಟಿ ಕೊಡಿ. ನಮಸ್ಕಾರ ಸರ್. ನಾವಿಲ್ಲಿ ರಾಮ್ಕೋ ಎಂಟರ್ಪ್ರೈಸಸ್ ಅಂತೇಳಿ ನಮ್ಮದು ಟೈಲ್ಸ್ ಶೋರೂಮ್ ಇದು. ನಮ್ಮದು ಶಿವಮೊಗ್ಗದಲ್ಲಿ 1992ನೇ ಇಸ್ವಿಯಲ್ಲಿ ಓಪನ್ ಆಗಿರ್ತಕ್ಕಂಥ ಶೋರೂಮು ಸರ್ ಇದು. ನಾವು ಶಿವಮೊಗ್ಗ ನಗರದ ಪ್ರಥಮ ಶೋರೂಮು ನಮ್ಮದು ರಾಮ್ಕೋ ಟೈಲ್ಸು. ನಮ್ಮಲ್ಲಿ ಎಲ್ಲ ವಿಧವಾದ ವಾಲ್ ಟೈಲ್ಸ್ಗಳು, ಸ್ಯಾನಿಟರಿ ವೇರ್ಸ್ಗಳು, ರಾಫ್ ಅಡೇಸಿವ್ ಗಮ್ಗಳು, ಹಿಂಡ್ವೇರ್ ಸ್ಯಾನಿಟರಿ ವೇರ್ಸ್ಗಳು ಎಲ್ಲ ಥರದ ಅತಿ ಕಡಿಮೆ ದರದಲ್ಲಿ ಉತ್ಕೃಷ್ಟ ದರ್ಜೆಯ ಮೆಟೀರಿಯಲ್ ಸಿಗ್ತದೆ. 18x12 ಸೈಜು ಪ್ರೀಮಿಯಂ ಕ್ವಾಲಿಟಿ ವಿತ್ 100% ವಾಟರ್ ಪ್ರೂಫ್ ಟೈಲ್ಸು. ಕ್ವಾಲಿಟಿ ಇಸ್ ವೆರಿ ಬ್ಯೂಟಿಫುಲ್ ಆಗಿರ್ತದೆ. ನಿಮಗೆ ಏನೇ ಥರದ ಕ್ವಾಲಿಟಿ ಡಿನೋಕ್ಸೋ ಕಂಪ್ನಿದು ಇದು ಒಳ್ಳೆಯ ಕಂಪ್ನಿ ಮೆಟೀರಿಯಲ್ಲು, ಚೆನ್ನಾಗಿದೆ. ಇದು ಗುಜರಾತ್ನಿಂದ ಬರ್ತದೆ. ಪಕ್ಕ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನೋಡಿ ಇವೆಲ್ಲ ಒಳ್ಳೆಯ ಮೂಮೆಂಟ್ ಆಗಿರ್ತಕ್ಕಂಥ ಟೈಲ್ಸ್ಗಳು ನೋಡಿ ಸರ್, ಎಲ್ಲದೂ ಚೆನ್ನಾಗಿದೆ. ನೋಡಿ ಅಲ್ಲಿ ನ್ಯಾಚುರಲ್ ಸ್ಟೋರ್ಸ್ ಇದೆ ಸರ್, ಇವೆಲ್ಲ ನ್ಯಾಚುರಲ್ ಸ್ಟೋರ್ಸು. ಇದು ಮನೆ ಮುಂದ್ಗಡೆ ಗೋಡೆಗೆ, ಡ್ಯಾಡೋ ಹಿಂಗಿಗೆ, ಮನೆ ಯುಟಿಲಿಟಿ ವಾಲ್ಗಳಿಗೆ ಮತ್ತು ಈ ಡೈನಿಂಗ್ ಹಾಲ್ಗಳಲ್ಲಿ ಮತ್ತು TV ಕೌಂಟರ್ಗಳಿಗೆ ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಎಲ್ಲ ಫಸ್ಟ್ ಕ್ವಾಲಿಟಿ ಟೈಲ್ಸು, ನ್ಯಾಚುರಲ್ ಸ್ಟೋನ್ಸು, ಎಲ್ಲ ರಾಜಸ್ಥಾನ್ ಮೇಕ್ ಟೈಲ್ಸ್ ಸರ್ ಇದು ಎಲ್ಲ 100% ನ್ಯಾಚುರಲ್. ನೋಡಿ ವಾಟರ್ ಪೋಲಿಗೆಲ್ಲ ಆಗ್ತದೆ. ವಾಟರ್ ಫೋರ್ಸ್ ಬಂದಲ್ಲಿ ಇದು ತುಂಬ ಚೆನ್ನಾಗಿರುತ್ತೆ ಸರ್. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಎಲ್ಲ ಥರದ ಟೈಲ್ಸ್ಗಳಿಗೂ ಒಮ್ಮೆ ಸಂಪರ್ಕಿಸಿ. ರಾಮ್ಕೋ ಎಂಟರ್ಪ್ರೈಸಸ್, ಜೈಲ್ ರಸ್ತೆ, ಶಿವಮೊಗ್ಗ.